ಕರ್ನಾಟಕ ವಿಧಾನ ಪರಿಷತ್ತಿನ ಈಶಾನ್ಯ ಪದವೀಧರ ಕ್ಷೇತ್ರದ ಚುನಾವಣಾ ಕಣ ರಂಗೇರಿದ್ದು ಬಿಜೆಪಿ ಅಭ್ಯರ್ಥಿ ಅಮರನಾಥ ಪಾಟೀಲ ಪರ ಪ್ರಚಾರ ಕಾರ್ಯ ಚುರುಕು ಪಡೆದಿದೆ. ಅಮರನಾಥ ಪರ ಶನಿವಾರವಷ್ಟೇ ಶ್ರೀ ಶರಣಮ್ಮ ಮಾತೆ ಗೋಶಾಲೆ ಮುದಗಲ್ನಲ್ಲಿ ಬಿಜೆಪಿ ಘಟಕದ ವತಿಯಿಂದ ಬಿಜೆಪಿಯ ನಿಕಟಪೂರ್ವ ಲಿಂಗಸೂಗೂರು ಬಿಜೆಪಿ ಮಂಡಲಾಧ್ಯಕ್ಷ ವೀರನಗೌಡ ಲೆಕ್ಕಿಹಾಳ್ ಹಾಗೂ ಮುದಗಲ್ ನಿಕಟಪೂರ್ವ ಮಂಡಲಾಧ್ಯಕ್ಷರಾದ ಸಣ್ಣಸಿದ್ದಯ್ಯ ಪ್ರಚಾರ ನಡೆಸಿದರು. ವೀರನಗೌಡ ಲೆಕ್ಕಿಹಾಳ್ ಮಾತನಾಡಿ, ಈಶಾನ್ಯ ಕರ್ನಾಟಕದ ಜಿಲ್ಲೆಗಳ ಸಮಗ್ರ ಅಭಿವೃದ್ಧಿಗೆ ಮತ್ತು 371 ಕಾಲಂ ಕುರಿತಾಗಿ ವಿಧಾನ ಪರಿಷತ್ತಿನಲ್ಲಿ ಧ್ವನಿ ಎತ್ತಲು ಬಿಜೆಪಿ ಅಭ್ಯರ್ಥಿ ಅಮರನಾಥ ಪಾಟೀಲರ ಗೆಲುವು ಅಗತ್ಯವಾಗಿದೆ ಎಂದರು. ಕಲ್ಯಾಣ ಭಾಗದ 7 ಜಿಲ್ಲೆಗಳಲ್ಲಿ ಪದವೀಧರರು ತಮ್ಮ ಸಮಸ್ಯೆಗೆ ಸ್ಪಂದಿಸ್ತಾ ಇಲ್ಲ. ಸಮರ್ಥ ಅಭ್ಯರ್ಥಿಯಾಗಿರುವ ಅಮರನಾಥ ಅವರನ್ನ ಬೆಂಬಲಿಸಬೇಕು. ಇನ್ನು ಅಮರನಾಥ ಪಾಟೀಲರು ಯಾವತ್ತೂ ಜನರ ನಡುವೆ ಇದ್ದು ಕೆಲಸ ಮಾಡುವ ವ್ಯಕ್ತಿ. ಅವರು ಚುನಾವಣಾ ಸಂದರ್ಭದಲ್ಲಿ ಮಾತ್ರ ಕೈಕುಲುಕುವ ರಾಜಕಾರಣಿ ಅಲ್ಲ ಅಂದರು. ಈ ಸಂದರ್ಭದಲ್ಲಿ ಫಕೀರಪ್ಪ ಕುರಿ, ಸಜೀವ್ ಕುಮಾರ್ ಬಾಕ್ಲಿ, ಮಂಜುನಾಥ್ ನಂದವಾಡಗಿ, ನೇತಾಜಿ ನಾಯ್ಕ, ವಿಜಯ ಪಾಟೀಲ, ರಾಜು, ಸತೀಶ್, ಚಂದ್ರಶೇಖರ್ ನಾಯಕ್ ಉಪಸ್ಥಿತರಿದ್ದರು. ಮಂಜುನಾಥ ಕುಂಬಾರ, NKS TV4 ಮುದಗಲ್. ಸಂದರ್ಭದಲ್ಲಿ ಸೇರುವ ಉದ್ದೇಶ ತಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಬಹಳ ಅತ್ಯಂತ ಪ್ರಜ್ಞಾವಂತ ಚುನಾವಣೆ, ಪ್ರಬುದ್ಧರ ಚುನಾವಣೆ, ಪದವೀಧರ ಕ್ಷೇತ್ರದ ಚುನಾವಣೆ ನಿಮಿತ್ತ ಈಶಾನ್ಯ ಪದವೀಧರ ಮತಕ್ಷೇತ್ರದ ಅಭ್ಯರ್ಥಿಯಾಗಿರುವಂತಹ ಸನ್ಮಾನ್ಯ ಶ್ರೀ ಅಮರನಾಥ್ ಪಾಟೀಲ್ರವರು ನಮ್ಮ ಪಕ್ಷದ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದು ಬಹಳಷ್ಟು ಹೆಚ್ಚಿನ ಮೊದಲ ಪ್ರಾಶಸ್ತ್ಯದ ಮತವನ್ನು ನೀಡುವುದರ ಮೂಲಕ ಅವರನ್ನ ಆಯ್ಕೆ ಮಾಡುವುದರಲ್ಲಿ ಮುಂಚೂಣಿಯಾಗಿ ಕಾರ್ಯಪ್ರವೃತ್ತರಾಗೋಣ. ಜೊತೆಗೆ ಅಮರನಾಥ್ ಪಾಟೀಲ್ರನ್ನೇ ಅವರು ಅನೇಕ ವಿಧಾನ ಪರಿಷತ್ತಿನ ಅನೇಕ ಕಲಾಪಗಳಲ್ಲಿ ಭಾಗವಹಿಸಿ ಜ್ವಲಂತ ಸಮಸ್ಯೆಗಳು ಅಂದ್ರೆ ಈ ಭಾಗದಲ್ಲಿರ್ತಕ್ಕಂಥ ಅನೇಕ ಸಮಸ್ಯೆಗಳನ್ನು, ಶೈಕ್ಷಣಿಕ ಸಮಸ್ಯೆಗಳಿರ್ಬೋದು, ರೈತರ ಸಮಸ್ಯೆಗಳಿರ್ಬೋದು, ವಿದ್ಯಾರ್ಥಿಗಳ ಸಮಸ್ಯೆಗಳಿರ್ಬೋದು ಮತ್ತು ಕಲ್ಯಾಣ ಕರ್ನಾಟಕ ಭಾಗದಲ್ಲಿರ್ತಕ್ಕಂಥ ಅನೇಕ ಪದವೀಧರ ಸಮಸ್ಯೆಗಳನ್ನ ಅತ್ಯಂತ ಮುಂಚೂಣಿಯ ಒಂದು ನಾಯಕತ್ವವನ್ನು ವಹಿಸಿ ಅವುಗಳನ್ನ ಜ್ವಲಂತ ಸಮಸ್ಯೆಗಳನ್ನು ಪರಿಹರಿಸುವಲ್ಲಿ ಅಮರನಾಥ್ ಪಾಟೀಲರು ಮುಂಚೂಣಿ ನಾಯಕರಾಗಿದ್ದಾರೆ. ವಿಶೇಷವಾಗಿ ಏನಪ್ಪಾ ಅಂತಂದ್ರೆ ಈ ಒಂದು ಕಲ್ಯಾಣ ಕರ್ನಾಟಕ ಭಾಗಕ್ಕೆ ವಿಶೇಷವಾಗಿ 7 ಜಿಲ್ಲೆಗಳಿಗೆ 371 ಅನ್ನುವಂತಹ ಒಂದು ಸಂವಿಧಾನದ ಕಲ್ಮ ಅಡಿಯಲ್ಲಿ ಅವರು ಕೊಟ್ಟಿರ್ತಕ್ಕಂಥ ಮೀಸಲಾತಿಯನ್ನ ಬೆಂಗಳೂರು, ಮೈಸೂರು, ಉತ್ತರ ಕನ್ನಡ, ದಕ್ಷಿಣ ಕನ್ನಡದ ಕೆಲವು ಜಿಲ್ಲೆಗಳು ಅವುಗಳನ್ನು ತೆಗೆದುಹಾಕಿ ಸಾಮಾನ್ಯ ಮೀಸಲಾತಿ ಕೊಡ್ರಿ ಅಂತೇಳಿ ಕೂಗಿದ್ದಿದೆ. ಅಂತ ಹಿಂದುಳಿದ ವರ್ಗದ ಅಣೆಪಟ್ಟಿಯನ್ನು ಹೋಗಲಾಡಿಸಲಿಕ್ಕೋಸ್ಕರ ಸಂವಿಧಾನದಡಿ 371J ಎನ್ನುವಂತಹ ಒಂದು ಕಲ್ಮಿನಡಿ ತಂದಿರತಕ್ಕಂಥ ಈ ಒಂದು ಸಂವಿಧಾನವನ್ನ ಸುಮಾರು 16 ವರ್ಷಗಳ ಹೋರಾಟದ ಫಲವಾಗಿ ಇವತ್ತು ನಮ್ಮೆಲ್ಲ ವಿದ್ಯಾರ್ಥಿಗಳಿಗೆ, ನಮ್ಮೆಲ್ಲ ಭವಿಷ್ಯಕ್ಕೆ ಕೊಟ್ಟಿರ್ತಕ್ಕಂಥ ಒಂದು ಪ್ರತಿಫಲ. ಅಂತ ಒಂದು ಸಂವಿಧಾನದ ಮೀಸಲಾತಿಯನ್ನ ತೆಗೆದುಹಾಕ್ರಿ, ನಮಗೆ ಸಮಾನವಾಗಿರ್ತಕ್ಕಂಥ ಅವಕಾಶವನ್ನು ಕೊಡ್ರಿ ಅಂತೇಳಿ ಈಗಾಗಲೇ ಬೆಂಗಳೂರು, ಮೈಸೂರು, ಮಂಡ್ಯ, ಹಾಸನ ಕಡೆಯಿಂದ ಹೋರಾಟವನ್ನು ನಡೆಸಿದೆ. ಇಂತಹ ಸಂದರ್ಭದಲ್ಲಿ ನಮಗೆ ಆಗಿರ್ತಕ್ಕಂಥ ಅನ್ಯಾಯ ಸರಿಪಡಿಸಲಿಕ್ಕೋಸ್ಕರ ಒಂದು 371J ಅನ್ನುವಂಥ ಒಂದು ಕಲ್ಮನ್ನ ಕೊಟ್ಟಿದ್ದಾರೆ. ಹಾಗಾಗಿ ಅಂತ ಒಂದು ಸಂವಿಧಾನದ ಉಳಿವಿಗಾಗಿ, ಅಂತ ಒಂದು ಸಂವಿಧಾನದ ಆಶಯಗಳನ್ನು ಈಡೇರಿಸಿಕೋಸ್ಕರ ಅಮರನಾಥ್ ಪಾಟೀಲ್ ಅಂತ ಒಬ್ಬ ಸಭ್ಯ ಮತ್ತು ಮುತ್ಸಜ್ಜ ರಾಜಕಾರಣಿಯನ್ನು ನಾವು ಆಯ್ಕೆ ಮಾಡಬೇಕು. ಜೊತೆಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಹಣದ ಆಮಿಷಗೋಸ್ಕರ ಯಾರೊಬ್ಬ 500 ಕೊಟ್ಟರು 1000 ಕೊಟ್ಟರು ಅನ್ನುವಂಥ ಒಂದು ಆಮಿಷಕ್ಕೋಸ್ಕರ ನಾವು ಪವಿತ್ರವಾಗಿರುವಂತಹ ಒಂದು ಪದವೀಧರ ಮತದಾನವನ್ನ ನಾವು ಬೇರೊಬ್ಬರಿಗೆ ಮಾಡಿಕೊಳ್ಳದೆ, ನಮಗೆ ಯಾರು ಈ ಭಾಗದಲ್ಲಿ ಜ್ವಲಂತ ಸಮಸ್ಯೆಗಳಿಗೆ ಪರಿಹರಿಸ್ತಾರೆ, ಯಾರು ನಮ್ಮ ಸಮಸ್ಯೆಗಳಿಗೆ ಮೂಲ ಆಶಯವಾಗ್ತಾರೆ ಅಂತ ಒಂದು ವಿನ್ಯಾಸದಲ್ಲಿ ಅಂತ ಅಭ್ಯರ್ಥಿಯನ್ನು ನಾವು ಆಯ್ಕೆ ಮಾಡೋಣ. ಹಾಗಾಗಿ ನಮ್ಮ ಪಕ್ಷ ಅತ್ಯಂತ ಯಶಸ್ವಿಯಾಗಿರುವಂತಹ ಒಬ್ಬ ನಾಯಕನನ್ನು ಆಯ್ಕೆ ಮಾಡಿದೆ. ಹಾಗಾಗಿ ಬರುವ 3ನೇ ಜೂನ್ 3ರಂದು ನಡೆಯತಕ್ಕಂತಹ ಈಶಾನ್ಯ ಪದವೀಧರ ಮತಕ್ಷೇತ್ರದ ಅಭ್ಯರ್ಥಿಯಾಗಿರುವಂತಹ ಅಮರನಾಥ್ ಪಾಟೀಲ್ರಿಗೆ ಕ್ರಮ ಸಂಖ್ಯೆ 1ರ ಗುರುತಾಗಿರುವಂತಹ ಅವರ ಕಮಲದ ಚಿಹ್ನೆಗೆ 1 ಅನ್ನುವಂತಹ ಒಂದು ಕ್ರಮ ಸಂಖ್ಯೆಯನ್ನು ಬರೆಯುವುದರ ಮೂಲಕ ಅವರಿಗೆ ಮೊದಲ ಪ್ರಾಶಸ್ತ್ಯದ ಮತವನ್ನು ಕೊಟ್ಟು ಈ ಭಾಗಕ್ಕೆ ಹೆಚ್ಚಿನ ಮತ್ತಷ್ಟು ಕಲ್ಯಾಣ ಕರ್ನಾಟಕದ ಭಾಗಕ್ಕೆ ಹೆಚ್ಚಿನ ಒಂದು ಪ್ರಾಶಸ್ತ್ಯ ಮತಗಳನ್ನು ಕೊಡುವುದರ ಮೂಲಕ ಅವರನ್ನ ಮತ್ತೊಮ್ಮೆ ನಾವು ವಿಧಾನ ಪರಿಷತ್ಗೆ ಆಯ್ಕೆ ಮಾಡೋಣ ಅನ್ನುವಂಥ ಒಂದು ಆಶಯವನ್ನು ವ್ಯಕ್ತಪಡಿಸ್ತಾ ನನಗೆ ಮಾತನಾಡಲು ಅವಕಾಶ ಕೊಟ್ಟಿರ್ತಕ್ಕಂಥ ತಮಗೆಲ್ಲರಿಗೂ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಮೊಟ್ಟ ಮೊದಲನೇದಾಗಿ ತಮ್ಮೆಲ್ಲರಿಗೂ ನಮಸ್ಕಾರ. ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಪಕ್ಷದ ನಿಕಟಪೂರ್ವ ಮುದಗಲ್ ಮಂಡಲ ಅಧ್ಯಕ್ಷರಾಗಿರ್ತಕ್ಕಂಥ ಸಣ್ಣಸಿದ್ದಯ್ಯ ತಾತನವರೇ ಹಾಗೂ ಇಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಕಟ್ಟಾಳಗಳೇ ಮತ್ತು ಈ ಒಂದು ಚುನಾವಣೆಯ ಒಂದು ಮತದಾನದ ಹಕ್ಕನ್ನು ಹೊಂದಿರತಕ್ಕಂಥ ಎಲ್ಲ ಪದವೀಧರರು, ಇದೀಗ ತಾನೇ ಫಕೀರಪ್ಪನವರು ಮತ್ತು ತಾತನವರು ಮಾತಾಡಬೇಕಾದಾಗ ವಿಧಾನ ಪರಿಷತ್ ಚುನಾವಣೆಯ ಅಭ್ಯರ್ಥಿಗಳ ಬಗ್ಗೆ ಮತ್ತು ಈ ಹೈದರಾಬಾದ್ ಕರ್ನಾಟಕದ ಒಂದು ಹೋರಾಟದ ವಿಷಯಗಳನ್ನು ತಮ್ಮ ಮುಂದೆ ಮಂಡಿಸಿದ್ದಾರೆ. ಬಟ್ ನಾನು ಹೇಳೋದಿಷ್ಟೇ, ವಿಧಾನ ಪರಿಷತ್ ಅಂತಕ್ಕಂಥದ್ದು ಅದೊಂದು ಪವಿತ್ರವಾಗಿರ್ತಕ್ಕಂಥ ಮತ್ತು ಅತ್ಯಂತ
ಜಾಣರು, ಮೇಧಾವಿಗಳು, ಪಂಡಿತರು, ಈ ಒಂದು ರಾಜಕೀಯ ಕ್ಷೇತ್ರದ ದಿಗ್ಗಜರು ಇರತಕ್ಕಂಥ ಒಂದು ಮನೆ. ಆ ಮನೆಯಲ್ಲಿ ಇವತ್ತು ಏನಾಗಿದೆ ಅಂದರೆ ರಾಜಕೀಯ ವ್ಯವಸ್ಥೆಯೊಳಗೆ ಇವತ್ತು ಚಿಂತಕರು, ಮೇಧಾವಿಗಳು ಅಲ್ಲಿ ಕಾಣೆ ಆಗ್ತಾ ಇದ್ದಾರೆ. ಅಲ್ಲಿ ಬರೀ ದುಡ್ಡಿದ್ದಂಥವರು, ಇವತ್ತು ರಿಯಲ್ ಎಸ್ಟೇಟ್ ಮಾಡ್ತಕ್ಕಂಥವ್ರು, ಉದ್ಯಮಿಗಳು ಇವತ್ತು ವಿಧಾನ ಪರಿಷತ್ನ ಸದಸ್ಯರಾಗ್ತಾ ಇದ್ದಾರೆ. ಅದು ನಮ್ಮೆಲ್ಲರ ದುರ್ದೈವ ಕೂಡ. ಯಾಕಾಗ್ತಾರೆ ಅಂತಂದ್ರೆ ಅದರಲ್ಲಿ ಹಲವಾರು ಕ್ಷೇತ್ರಗಳಿದಾವೆ. ಇವತ್ತು ವಿಧಾನ ಪರಿಷತ್ ಅಂದ್ರೆ ಒಂದೇ ಕ್ಷೇತ್ರದಿಂದ ಹೋಗುವಂಥವ್ರಿಲ್ಲ. ಇವತ್ತು ಪದವೀಧರರಿಂದ ಇವತ್ತು ಚುನಾವಣೆ ನಡೀತಕ್ಕಂಥವ್ರು, ಶಿಕ್ಷಕರಿಂದ ಆಯ್ಕೆ ಆಗುವಂಥವ್ರು, ಇವತ್ತು ಸ್ಥಳೀಯ ಜನಪ್ರತಿನಿಧಿಗಳಿಂದ ಆಯ್ಕೆ ಆಗುವಂಥವ್ರು, ಅದೇ ರೀತಿ ಕೂಡ ಇವತ್ತು ವಿಧಾನಸಭೆಯಿಂದ ವಿಧಾನ ಪರಿಷತ್ಗೆ ಹೋಗುವಂಥವ್ರು, ಅದರ ಜೊತೆಗೆ ನಾಮನಿರ್ದೇಶನ ಆಗುವಂಥವ್ರು. ಇವತ್ತು ಎಲ್ಲರೂ ಏನಾಗಿದ್ದಾರೆ ಅಂದ್ರೆ ಇವತ್ತು ಹಣಬಲ, ತೋಳ್ಬಲದ ಮುಖಾಂತರ ಇವತ್ತು ಆ ವಿಧಾನ ಪರಿಷತ್ಗೆ ಹೋಗ್ತಿರೋದು ನಮ್ಮೆಲ್ಲರ ಒಂದು ದುರ್ದೈವ ಮತ್ತು ದುರಾಂತ. ಇವತ್ತು ಅಮರನಾಥ್ ಪಾಟೀಲ್ರು ಬಗ್ಗೆ ನಾನು ಹೇಳ್ಬೇಕಂದ್ರೆ ಒಬ್ಬ ಸಂಘ ಪರಿವಾರದ ಹಿನ್ನೆಲೆಯಿಂದ ಬಂದಂಥವ್ರು. ಅದರ ಜೊತೆಗೆ ಅವರ ತಾತನ ಕಾಲದಿಂದಲೂ ಕೂಡ ಒಂದು ಒಳ್ಳೆಯ ಸಂಸ್ಕಾರದಿಂದ ಬೆಳೆದು ಬಂದಂಥವ್ರು. ನಾನು ಕೂಡ ಅವರನ್ನ ಬಹಳ ಹತ್ತಿರದಿಂದ ಕಂಡಂಥವ್ರು. ಅಮರನಾಥ್ ಪಾಟೀಲ್ರು ನಿಮ್ಗೆ ಯಾರದೇ ಫೋನ್ ಮಾಡಿ ಗುಲ್ಬರ್ಗಕ್ಕೆ ಹೋದ್ರೆ, ಇವತ್ತು ಏನೋ ಒಂದು ಕಾರ್ಯದ ನಿಮಿತ್ತ ಹೋದ್ರೆ ಖುದ್ದು ಬಂದು ಅವರು ನಿಮ್ಮ ಸಮಸ್ಯೆಗಳನ್ನು ಪರಿಹರಿಸುವಂತ ಒಬ್ಬ ಪ್ರಾಮಾಣಿಕ ರಾಜಕಾರಣಿ. ವಿಧಾನ ಪರಿಷತ್ ಸದಸ್ಯರಿದ್ದಾಗಲ್ಲ, ಮಾಜಿ ವಿಧಾನ ಪರಿಷತ್ ಸದಸ್ಯರಿದ್ದಾಗ ನಾನು ಅವ್ರನ್ನ ಅತ್ಯಂತ ಹತ್ತಿರದಿಂದ ಕಂಡಂಥವ್ರು. ಇವತ್ತು ವಿಧಾನ ಪರಿಷತ್ತಿಗೆ ಅಂತ ಒಬ್ಬ ಮೇಧಾವಿಗಳು ಮತ್ತು ಒಬ್ಬ ಜಾಣ್ಮೆಯ ಒಬ್ಬ ನಾಯಕ ನಮಗೆ ಬೇಕು. ಅವ್ರನ್ನ ನಾವು ಕಳಿಸುವಂತ ವ್ಯವಸ್ಥೆ ಆಗಬೇಕು. ಇವತ್ತು ನಮ್ಮ ರಾಷ್ಟ್ರೀಯ ಭಾರತೀಯ ಜನತಾ ಪಾರ್ಟಿ ಅಮರನಾಥ್ ಪಾಟೀಲ್ರಂತವ್ರನ್ನ ಇವತ್ತು ಉರಿಯಾಳುಗಳನ್ನಾಗಿ ತಮ್ಮ ಮುಂದೆ ತಂದು ನಿಲ್ಲಿಸಿದ್ದಾರೆ. ಇವತ್ತು ತಾವು ಸೋಮವಾರ ನಡೀತಕ್ಕಂಥ ಒಂದು ಚುನಾವಣೆಯಲ್ಲಿ ತಮ್ಮ ಪವಿತ್ರವಾಗಿರ್ತಕ್ಕಂಥ ಆ ಒಂದು ಮತವನ್ನು ಕೊಟ್ಟು ಆ ಒಬ್ಬ ಸೌಜನ್ಯ ರಾಜಕಾರಣಿಯನ್ನ ನಾವು ವಿಧಾನ ಪರಿಷತ್ಗೆ ಆಯ್ಕೆ ಮಾಡುವ ಮೂಲಕ ಈ ನೆಲದ ಒಂದು ಗೌರವವನ್ನು ಕಾಪಾಡಬೇಕಾಗಿದೆ. ಇವತ್ತು ಬಹಳ ವಿಧಾನ ಪರಿಷತ್ ಚುನಾವಣೆ ಕಳೆದ ಬಾರಿ ನಾನು ನೋಡಿದಾಗ ಪದವೀಧರರ ಕ್ಷೇತ್ರದಲ್ಲಿ ಸರಿಸುಮಾರು 1200 ಮತಗಳು ತಿರಸ್ಕೃತವಾಗಿದೆ. 1200 ಮತಗಳು. ಇವತ್ತು ಯಾಕೆ ತಿರಸ್ಕೃತ ಆದವು ಅಂತಂದ್ರೆ ಬಹಳ ಕನ್ಫ್ಯೂಸ್ ಆಗ್ತಾರೆ. ಇವತ್ತು ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ಇವತ್ತು ಗ್ರಾಮೀಣ ಪ್ರದೇಶದಿಂದ ಬಂದಂತವನ್ನ ನನ್ನ ಅನುಭವವನ್ನು ನಿಮ್ಮ ಮುಂದೆ ಹೇಳ್ಕೋಬೇಕಾಗುತ್ತೆ. ಗ್ರಾಮ ಪಂಚಾಯಿತಿಯ ಚುನಾವಣೆಯಲ್ಲಿ 4 ಮಂದಿ ನಿಂತಿರ್ತಾರೆ. 4 ಮಂದಿಗೆ ಗುರುಸಿ ಅವಿದ್ಯಾವಂತ ಮಹಿಳೆಯರು ಇವತ್ತು ಅವಿದ್ಯಾವಂತರು ಇವತ್ತು ಗುರುಸಿ ಅವರ ಚಿಹ್ನೆಯನ್ನು ಗುರುಸಿ ಅವ್ರ ಮುಂದೆ ಸಿಂಗಲ್ ವೋಟ್ ಮಾಡ್ತಾರೆ. ಅಲ್ಲಿ ನನ್ನ ಗ್ರಾಮದಲ್ಲಿ ನಡೆದಂತ ಚುನಾವಣೆಯಲ್ಲಿ ಕೇವಲ 2 ಮತಗಳು ಕೆಟ್ಟಿದ್ದು. 690 ವೋಟಿಂಗ್ ಆದ್ರೆ 2 ಮತಗಳು ಕೆಟ್ಟಿದ್ದು.